ಡೈಲಿ 5 ಸೆಂಟೆನ್ಸಸ್. ಈ ಸೀರೀಸಲ್ಲಿ ಇದು 4ನೇ ವಿಡಿಯೋ. ಡೈಲಿ ನಮಗೆ 5 ಸೆಂಟೆನ್ಸಸ್ ಕಲಿತರೆ ಸಾಕು. ನೀವು ಒಂದು 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಒಂದಷ್ಟು ವಾಕ್ಯಗಳನ್ನು, ಒಂದಷ್ಟು ಇಂಗ್ಲೀಷಲ್ಲಿ ಸೆಂಟೆನ್ಸಸ್ಸನ್ನು ಕಲಿತೀರಾ ಮತ್ತು ಅದನ್ನೇ ಮಾತನಾಡ್ತೀರಾ. ಓಕೆ, ಸೊ ಡೈಲಿ ನಮಗೆ 5 ಸೆಂಟೆನ್ಸಸ್ ಸಾಕು. ಇದರಲ್ಲಿ 5ಕ್ಕಿಂತ ಜಾಸ್ತಿ ಇದೆ, ಆದರೆ ನೀವು ಕಲಿಬೋದು. 5 ಸೆಂಟೆನ್ಸಸ್ ಕಲಿತ್ರೆ ಮಾತ್ರ ಸಾಕು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫೋನ್ ಕಾನ್ವರ್ಸೇಷನ್ ಅಂದರೆ ಫೋನಲ್ಲಿ ಮಾತಾಡಬೇಕಾದ್ರೆ, ಸಾಮಾನ್ಯವಾಗಿ ಫೋನಲ್ಲಿ ಮಾತಾಡಬೇಕಾದ್ರೆ ಸಿಂಪಲ್ಲಾಗಿ ಒಂದು 5 ಸೆಂಟೆನ್ಸಸ್ನ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ಅಪ್ಲೋಡ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ದೊರಕುತ್ತದೆ. ಹಾಗಾದರೆ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾಮಾನ್ಯವಾಗಿ ನಾವು ಫೋನ್ ಮಾಡಿದಾಗ ಯಾರಿಗಾದರೂ ಏನಂತ ಹೇಳ್ತೀವಿ? ಹೆಲೋ ಅಂತ ಹೇಳ್ತೀವಿ. ಹೆಲೋ ಅಂತ ಹೇಳಿ ಹೌ ಆರ್ ಯು ಅಂತಲೂ ಹೇಳ್ಬೋದು ಅಲ್ವಾ? ಸೊ ಹೆಲೋ, ಹೌ ಆರ್ ಯು ಅಥವಾ ವೇರ್ ಆರ್ ಯು. ಓಕೆ, ಸಾಮಾನ್ಯವಾಗಿ ನಾವು ಒಬ್ಬರ ಹತ್ರ ಮಾತಾಡಿರ್ತೀವಿ, ಒಂದು ಸಲ ಮಾತಾಡಿರ್ತೀವಿ, ಒಂದು ದಿನ ಅಥವಾ ಸ್ವಲ್ಪ ದಿನಗಳ ಮಟ್ಟಿಗೆ ನಾವು ಮಾತಾಡಿರಲ್ಲ. ಅವರಿಗೆ ನಾವು ಹೌ ಆರ್ ಯು, ಹೇಗಿದೆಯಾ ಅಂತ ಕೇಳ್ಬೋದು. ಡೈಲಿ ಮಾತಾಡೋರ ಹತ್ರ ನಾವು ಹೌ ಆರ್ ಯು ಅಂತ ಕೇಳೋ ಅವಶ್ಯಕತೆ ಇರಲ್ಲ. ಓಕೆ, ಈಗ ಇಲ್ಲಿ ನೋಡಿ, ಹೆಲೋ, ವೇರ್ ಆರ್ ಯು, ಎಲ್ಲಿದೆಯಾ ನೀನು? ನೀವು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡ್ತಾ ಇದ್ದೀರಾ, ಅಥವಾ ಯಾರಾದರೂ ನಿಮ್ಮ ಸಹೋದರಿಗೆ ಅಥವಾ ನಿಮ್ಮ ಸಹೋದರನಿಗೆ ಅಥವಾ ನಿಮ್ಮ ಕಾಲೀಗ್ಸಿಗೆ ಯಾರಿಗಾದರೂ ಇರ್ಬೋದು. ಸೊ ಹೆಲೋ, ವೇರ್ ಆರ್ ಯು. ಹೆಲೋ, ವೇರ್ ಆರ್ ಯು, ಎಲ್ಲಿದೆಯಾ? ಹೆಲೋ, ಎಲ್ಲಿದೆಯಾ? ವೇರ್ ಆರ್ ಯು. ಇದನ್ನು ಸ್ವಲ್ಪ ಪ್ರೊನೌನ್ಸ್ ಮಾಡಬೇಕಾದ್ರೆ ವೇರ್ ಆ ಅಂತ ಬಳಸಿ. ಅದೇನಾಗುತ್ತೆ ಅಂದರೆ ಜಾಯಿಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ವೇರ್ ಆರ್, ಸೊ ನಾನು ಮೊದಲೇ ಹೇಳಿದಾಗೆ ಇಂಗ್ಲೀಷಲ್ಲಿ ಆರ್ ಪ್ರೊನೌನ್ಸ್ ಮಾಡಬಾರ್ದು. ಸೊ ವೇರ್ ಆರ್ ಯು. ಇಲ್ಲಿ ಆರ್ ಯಾಕೆ ಪ್ರೊನೌನ್ಸ್ ಮಾಡಬೇಕು ಅಂದರೆ ಇಲ್ಲಿ ಎ ಇದೆ, ಅಂದರೆ ವವೆಲ್ ಇದೆ. ಸೊ ಇದನ್ನು ಕೂಡಿಸಿ ಓದಲಿಕ್ಕೆ ವೇ ಆ ಅಂತ ಹೇಳೋಕ್ಕಾಗಲ್ಲ. ಸೊ ವೇರ್ ಆರ್ ಯು ಅಂತ ಹೇಳಿ. ಸೊ ವೇರ್ ಆರ್ ಯು, ಎಲ್ಲಿದೆಯಾ? ವೇರ್ ಆರ್ ಯು ಅಂತ ಹೇಳೋದಕ್ಕಿಂತ ವೇರ್ ಆರ್ ಯು. ಇದನ್ನು ಮುಂಚೆನೇ ನಾನು ಹೇಳಿದ್ದೀನಿ, ಮುಂಚೆ ವಿಡಿಯೋಸಲ್ಲೂ ಸಹ ಹೇಳಿದ್ದೀನಿ ನಾನು. ವೇರ್ ಆರ್ ಯು, ಎಲ್ಲಿದೆಯಾ? ವೇರ್ ಆರ್ ಯು, ವೇರ್ ಆರ್ ಯು. ಇಂಗ್ಲೀಷಲ್ಲಿ ಅಷ್ಟು ಅಕ್ಷರಗಳಿದ್ದಾವೆ, ಕನ್ನಡದಲ್ಲಿ 3 ಅಕ್ಷರ. ಓಕೆ, ದ್ಯಾಟ್ ಇಸ್ ಸಿಂಪಲ್. ಈಗ ಅವರು ಏನು ಹೇಳ್ತಾರೆ ಅಂದರೆ, ಹಲೋ, ಐ ಆಮ್ ಅಟ್ ಹೋಮ್, ನಾನು ಮನೆಯಲ್ಲಿದ್ದೀನಿ. ಐ ಆಮ್ ಅಟ್ ಹೋಮ್, ನಾನು ಮನೆಯಲ್ಲಿ ಇದ್ದೀನಿ. ನೀನೆಲ್ಲಿದೆಯಾ? ವೇರ್ ಆರ್ ಯು? ಐ ಆಮ್ ಅಟ್ ಹೋಮ್, ವೇರ್ ಆರ್ ಯು? ನಾನು ಮನೆಯಲ್ಲಿದ್ದೀನಿ, ನೀನೆಲ್ಲಿದೆಯಾ? ಐ ಆಮ್ ಅಟ್ ಆಫೀಸ್ ಅಥವಾ ಸ್ಕೂಲ್ ಅಥವಾ ಔಟ್ಸೈಡ್, ಅಥವಾ ಎಲ್ಲಿರ್ತೀರಾ ನೀವು? ರೆಸ್ಟೋರೆಂಟ್ ಅಥವಾ ಎಲ್ಲಿರ್ತೀರಾ ಅದನ್ನು ಹೇಳಬೇಕು ನೀವು. ಐ ಆಮ್ ಅಟ್ ಆಫೀಸ್, ಸ್ಕೂಲ್, ರೆಸ್ಟೋರೆಂಟ್, ಎಲ್ಲಿರ್ತೀರ? ಐ ಆಮ್ ಅಟ್ ಅಂತ ಯೂಸ್ ಮಾಡಬೇಕು. ಐ ಆಮ್ ಇನ್ ಅಂತ ಹೇಳಬೇಡಿ. ಐ ಆಮ್ ಅಟ್ ಜಾಗ, ಇಂಥ ಜಾಗದಲ್ಲಿ ನಾನಿದ್ದೀನಿ. ಐ ಆಮ್ ಅಟ್ ಹೋಮ್, ಐ ಆಮ್ ಔಟ್ಸೈಡ್, ಐ ಆಮ್ ಅಟ್ ದ ಗಾರ್ಡನ್, ಐ ಆಮ್ ಅಟ್ ದ ಪ್ಲೇ ಗ್ರೌಂಡ್, ಅಥವಾ ಐ ಆಮ್ ಇನ್ ದ ಪ್ಲೇ ಗ್ರೌಂಡ್. ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದರೆ ಇನ್ ದ ಪ್ಲೇ ಗ್ರೌಂಡ್ ಅಂತ ಹೇಳಬೇಕು. ಓಕೆ, ಎಸ್, ಐ ಆಮ್ ಅಟ್ ಆಫೀಸ್ ಅಥವಾ ಐ ಆಮ್ ಅಟ್ ಸ್ಕೂಲ್. ಆರ್ ಯು ಬ್ಯುಸಿ ಟುನೈಟ್? ಆರ್ ಯು ಬ್ಯುಸಿ ಟುನೈಟ್? ನೀನು ಬ್ಯುಸಿಯಾಗಿದೆ ಈ ಸಂಜೆ. ಟುನೈಟ್ ಅಂದರೆ ಈ ಸಂಜೆ ಅಂತ ಆಗುತ್ತೆ. ಸಂಜೆ ಅಂದರೆ ಟುನೈಟ್ ಅಂದರೆ ಸಂಜೆಯಿಂದ ರಾತ್ರಿ ಮಲಗುವವರೆಗೆ ಟುನೈಟ್ ಅಂತ ಬಳಸ್ಬೋದು. ಓಕೆ, ವೇರ್ ಆರ್ ಯು, ಕ್ಷಮಿಸಿ, ಆರ್ ಯು ಬ್ಯುಸಿ ಟುನೈಟ್? ಈ ಸಂಜೆ ನೀನು ಬ್ಯುಸಿಯಾಗಿದೆಯಾ? ಓಕೆ, ಐ ಆಮ್ ನಾಟ್ ಬ್ಯುಸಿ, ಐ ಆಮ್ ಫ್ರೀ, ವಾಟ್ಸ್ಆ್ಯಪ್. ಐ ಆಮ್ ನಾಟ್ ಬ್ಯುಸಿ, ಐ ಆಮ್ ಫ್ರೀ, ವಾಟ್ಸ್ಆ್ಯಪ್. ನಾನು ಬ್ಯುಸಿ ಇಲ್ಲ, ನಾನು ಫ್ರೀ ಆಗಿದ್ದೀನಿ. ಏನು ಸಮಾಚಾರ? ವಾಟ್ಸಪ್ ಅಂದರೆ ಏನು ಸಮಾಚಾರ ಅಂತ. ಅದಕ್ಕೇ ವಾಟ್ಸ್ಆ್ಯಪ್ ಅಪ್ಲಿಕೇಶನ್ ಇದೆಯಲ್ಲ, ಅದಕ್ಕೆ ವಾಟ್ಸ್ಆ್ಯಪ್ ಅಂತಿರೋದು. ಏನು ಸಮಾಚಾರ? ಸೊ ಆ್ಯಪ್ ಹೆಸರು. ಓಕೆ, ವಾಟ್ಸಪ್ ಏನು ಸಮಾಚಾರ? ಅಪ್ ಅಂದರೆ ಮೇಲೆ, ವಾಟ್ ಅಂದರೆ ಏನು, ಮೇಲೇನು ಅಂತಲ್ಲ. ಅದೆರಡು ಸೇರಿದಾಗ ಅದರ ಮೀನಿಂಗ್ ಚೇಂಜ್ ಆಗುತ್ತೆ. ವಾಟ್ಸಪ್. ನಾನು ಕೇಳ್ತೀನಿ, ಶಾಲ್ ವಿ ಗೋ ಟು ಸಿನಿಮಾ? ಶಾಲ್ ವಿ ಗೋ ಟು ಸಿನಿಮಾ ಅಂದರೆ ಸಿನಿಮಾ ನೋಡುವ ಜಾಗನೂ ಸಿನಿಮಾ ಅಂತಲೇ ಹೇಳ್ತಾರೆ. ಅಥವಾ ಒಂದು ಸಿನಿಮಾ, ಒಂದು ಚಲನಚಿತ್ರಕ್ಕೆ, ಒಂದು ಮೂವಿಗೆ ಅಥವಾ ಒಂದು ಫಿಲ್ಮಿಗೆ ಸಹ ಸಿನಿಮಾ ಅಂತ ಹೇಳ್ತಾರೆ. ಸೊ ಸಿನಿಮಾ ನೋಡೋ ಜಾಗಕ್ಕೂ ಸಹ ಸಿನಿಮಾ ಹಾಲ್ ಅನ್ನೋದನ್ನು ಸಿನಿಮಾ ಅಂತಲೂ ಹೇಳ್ತಾರೆ. ಸೊ ಶಾಲ್ ವಿ ಗೋ ಟು ದ ಸಿನಿಮಾ ಅಂದರೆ ಒಂದು ಫಿಲ್ಮಿಗೆ ಹೋಗೋಣ ಅಥವಾ ಒಂದು ಮೂವಿಗೆ ಹೋಗೋಣ, ಒಂದು ಫಿಲ್ಮ್ ನೋಡೋಣ ಅಂತ. ಓ ವಾವ್, ದ್ಯಾಟ್ಸ್ ಅಮೇಝಿಂಗ್. ಓ ವಾವ್, ದ್ಯಾಟ್ಸ್ ಅಮೇಝಿಂಗ್. ಓ ಒಳ್ಳೆ ಐಡಿಯಾ, ತುಂಬ ಸೂಪರ್. ಓಕೆ, ವಿ ವಿಲ್. ನೋಡಿ, ಇದೆಷ್ಟು ಸಿಂಪಲ್ ಅಷ್ಟೇ. ಎಷ್ಟು? 1 2 3 1 2 3 4 5 6 7
8 9 10 ಸೆಂಟೆನ್ಸ್ ಇದೆ. ಆದರೆ ಇದರಲ್ಲಿ ಸಂಭಾಷಣೆ ನೋಡಿ 1 2 3 4 5 6 ಅಷ್ಟೇ ಇರೋದಲ್ವಾ. ಓಕೆ, ಈಗ ಇದರ ಮೀನಿಂಗ್ ಗೊತ್ತಾಯ್ತಲ್ಲ ನಿಮಗೆ, ಹೇಳಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ಬರ್ದೀನಿ ನೋಡಿ, ಸಿನಿಮಾಗೆ ಹೋಗೋಣವಾ. ಓಕೆ, ವಾವ್ ದ್ಯಾಟ್ಸ್ ಅಮೇಝಿಂಗ್ ಅಂದರೆ ತುಂಬ ಒಳ್ಳೆ ಐಡಿಯಾ, ಸಖತ್ತಾಗಿದೆ, ಅಲ್ಲಿಗೆ ಮೂವಿಗೆ ಹೋಗೋಣ ಅಂತ. ಈಗ ಇದನ್ನು ನಾವಿಬ್ಬರು ಅಂದರೆ ನಾನು ಮತ್ತು ನೀವು ಹೇಳಬೇಕು. ಇದನ್ನು ನಾನು ಕ್ವೆಶ್ಚನ್ ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ಆಮೇಲೆ ನೀವು ಕ್ವೆಶ್ಚನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಈ ಥರ ಏನಾಗುತ್ತೆ ಅಂದರೆ ನೀವು ನನ್ನ ಹತ್ರ ನೇರ ಸಂಭಾಷಣೆ ಮಾಡ್ದಂಗೆ ಆಗುತ್ತೆ. ನೇರವಾಗಿ ನನ್ನ ಹತ್ರ ಸಂಭಾಷಣೆ ಮಾಡಿ ಮಾತಾಡ್ತಾ ಇರೋ ಫೀಲಿಂಗ್ ನಿಮಗೆ ಬರುತ್ತೆ. ಓಕೆ, ನಿಮಗೆ ಭಾಳ ಕಷ್ಟ ಆಗ್ಬೋದು. ನಿಮ್ಗೆ ಅಕ್ಕಪಕ್ಕದಲ್ಲಿ ನಿಮಗೆ ಇಂಗ್ಲೀಷ್ ಗೊತ್ತಿದೆ, ಓದ್ಲಿಕ್ಕೆ ಬರುತ್ತೆ, ಮೀನಿಂಗ್ ಗೊತ್ತು, ಆದರೆ ನೀವು ಮಾತಾಡ್ಲಿಕ್ಕೆ ಬರೋಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ಅಕ್ಕಪಕ್ಕದಲ್ಲಿ ಯಾರೂ ಇರಲ್ಲ, ಮನೇಲಿ ಯಾರೂ ಇಂಗ್ಲೀಷ್ ಮಾತಾಡಲ್ಲ. ಇಂಗ್ಲೀಷ್ ಗೊತ್ತಿರೋ ಫ್ರೆಂಡ್ಸ್ ಇದ್ರೂ ಸಹ ಅವ್ರು ನಿಮ್ಮ ಹತ್ರ ಇಂಗ್ಲೀಷಲ್ಲಿ ಮಾತಾಡಲ್ಲ. ಅವ್ರಿಗೆ ಮುಜುಗರ, ಹೌದು ನಿಮಗೂ ಮುಜುಗರ, ಅವ್ರು ಏನೋ ಒಂಥರ ನಿಮ್ಮನ್ನು ನೋಡೋದು. ಓಕೆ, ಸೊ ಇದು ಒಳ್ಳೆ ಉಪಾಯ. ಅಂದರೆ ಈ ಥರ ನೀವು ನನ್ನ ಜೊತೆ ಒಂದಷ್ಟು ವೀಡಿಯೋಸನ್ನು ನೋಡಿ ನೀವು ನನ್ನ ಜೊತೆ ಮಾತಾಡಿದ್ರೆ ಖಂಡಿತ ನೀವು ಇಂಗ್ಲೀಷನ್ನು ಹೇಗೆ ಮೇ ಬಿ ನನಗಿಂತ ಚೆನ್ನಾಗಿ ಕಲಿತೀರೇನೋ. ರೈಟ್? ಓಕೆ, ಸೊ ನೋಡೋಣ. ಈಗ ನಾನು ಫಸ್ಟ್ ಕೇಳ್ತೀನಿ. ನಾನು ಹೆಲೋ ವೇರ್ ಆರ್ ಯು. ಹೆಲೋ, ಫೋನಲ್ಲಿ ಹೆಲೋ ವೇರ್ ಆರ್ ಯು. ಅವಾಗ ನೀವು ಹೇಳಬೇಕು. ಹೇಳಿದ್ರಲ್ಲ? ಓಕೆ, ಐ ಆಮ್ ಅಟ್ ಆಫೀಸ್. ಆರ್ ಯು ಬಿಸಿ ಟುನೈಟ್? Okay, good. Shall we go to cinema? Fine, ಅಷ್ಟೇ. ಈಗ ನೀವು ನನಗೆ ಕೇಳಿ. ರೆಡಿ? 1 2 3 ಸ್ಟಾರ್ಟ್. ಹೆಲೋ, ಐ ಆಮ್ ಅಟ್ ಹೋಮ್, ಅಥವಾ ಐ ಆಮ್ ಅಟ್ ಮೈ ಹೋಮ್ ಅಂತಲೂ ಹೇಳ್ಬೋದು. ಐ ಆಮ್ ಅಟ್ ಹೋಮ್. ವೇರ್ ಆರ್ ಯು? I'm not busy, I'm free. What's up? Oh wow, that's amazing. Okay, we will. ಇದನ್ನು ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಓಕೆ, ಮೀನಿಂಗ್ ಗೊತ್ತಾಯ್ತಲ್ಲ ನಿಮಗೆ? ಮೀನಿಂಗ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ವೇರ್ ಆರ್ ಯು ಅಂದರೆ ಎಲ್ಲಿದೆಯಾ. ಆ ವೇರ್ ಆರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ವೇರಾ ಕನ್ನಡ ಸರಿಯಾಗಿ ಓದಕ್ಕೆ ಗೊತ್ತಿರೋರಿಗೆ ಇದರ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಗೊತ್ತಾಗುತ್ತೆ. ವೇರ್ ಆರ್ ಯು? ಐ ಆಮ್ ಅಟ್ ಮೈ ಹೋಮ್, ನಾನು ನಮ್ಮ ಮನೇಲಿದ್ದೀನಿ. ವೇರ್ ಆರ್ ಯು? ನೀನು ಎಲ್ಲಿದೆಯಾ? ಐ ಆಮ್ ಅಟ್ ಆಫೀಸ್ ಆರ್ ಸ್ಕೂಲ್, ಎಲ್ಲಿರ್ತೀರಾ ಅದನ್ನು ಹೇಳಬೇಕು. ನಾನು ಇಂಥ ಕಡೆ ಇದ್ದೀನಿ. ಆರ್ ಯು ಬಿಸಿ ಟು ನೈಟ್? ಇವತ್ತು ಸಂಜೆ ಬಿಸಿ ಆಗಿದೆಯಾ ನೀನು? ಐ ಆಮ್ ನಾಟ್ ಬಿಸಿ, ಐ ಆಮ್ ಫ್ರೀ. ಇಲ್ಲ, ನಾನು ಬಿಸಿ ಆಗಿಲ್ಲ. ಏನು ಸಮಾಚಾರ? ವಾಟ್ಸ್ ಆಪ್? ಶಾಲ್ ವಿ ಗೋ ಟು ಸಿನಿಮಾ? ಯಾವುದಾದ್ರು ಒಂದು ಫಿಲ್ಮಿಗೆ ಹೋಗೋಣ ಅಥವಾ ಸಿನಿಮಾಗೆ ಹೋಗೋಣ. ಓ ವಾವ್, ದ್ಯಾಟ್ಸ್ ಅಮೇಝಿಂಗ್. ಸೂಪರ್, ಒಳ್ಳೆ ಐಡಿಯಾ. ಓಕೆ ವಿ ವಿಲ್ ಅಂದರೆ ಖಂಡಿತ ನಾವು ಹೋಗೋಣ ಅಂತ. ಇನ್ನೊಂದು ಸಲ ಮತ್ತೆ ಸ್ಟಾರ್ಟ್ ಮಾಡೋಣ. ನಾನು ಕೇಳ್ತೀನಿ, ನೀವು ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ಹೆಲೋ, ವೇರ್ ಆರ್ ಯು? ಐ ಆಮ್ ಅಟ್ ಆಫೀಸ್. ಆರ್ ಯು ಬಿಸಿ ಟುನೈಟ್? ಶಾಲ್ ವಿ ಗೋ ಟು ಸಿನಿಮಾ? ಓಕೆ, ಸಿಂಪಲ್, ವೆರಿ ಸಿಂಪಲ್. ಇದನ್ನು ನೀವು ನಿಮ್ಮ ಮನೆಯಲ್ಲೇ ಇಂಗ್ಲೀಷ್ ಇನ್ನೊಬ್ರು ಯಾರಾದರೂ ಕಲಿತಾ ಇದ್ದಾರೆ ಅಂದರೆ, ನಿಮ್ಮ ಸಹೋದರರು ಯಾರಾದರೂ ಇದ್ದರೆ ಅವ್ರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿಕೊಂಡು ನೀವೊಂದು ಲೈನ್ ಹೇಳಿ, ಅವರೊಂದು ಲೈನ್ ಹೇಳಿ, ಅವರೊಂದು ಲೈನ್ ಹೇಳಿ, ನೀವೊಂದು ಲೈನ್ ಹೇಳಿ. ಸೊ ಈ ಥರ ನಿಮಗೆ ಸಂಭಾಷಣೆನ ಕಲಿತಾ ಹೋಗಬೇಕು. ಇದು ಒಂದು ಬೆಸ್ಟ್ ಮೆಥಡ್ ಎವರ್. ಯಾಕೆಂದರೆ ನಾನು ಓದ್ಕೊಂಡು ಕಲಿತೀನಿ, ನಾನು ಬರೆದು ಕಲಿತೀನಿ, ನಾನು ನೋಡಿ ಕಲಿತೀನಿ, ನಾನು ವೀಡಿಯೋಸ್ ನೋಡಿ ಕಲಿತೀನಿ ಅಂತ ಹೇಳಿದ್ರೆ ಹೌದು. ನೀವೇನೇ ಕಲಿತ್ರೂ ನೀವು ಅದನ್ನು ಮಾತಾಡದೇ ಇದ್ದರೆ, ಇನ್ನೊಬ್ಬರ ಹತ್ರ ಮಾತಾಡದೇ ಇದ್ದರೆ ಖಂಡಿತ ಸ್ಪೀಕಿಂಗಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಬರಲ್ಲ. ನಿಮಗೆ ಇಂಗ್ಲೀಷ್ ಬಗ್ಗೆ ತುಂಬ ನಾಲೆಜ್ ಇರ್ಬೋದು, ಎಲ್ಲ ಗ್ರಾಮರ್ ಗೊತ್ತಿರ್ಬೋದು, ಎಲ್ಲ ವಿಷಯಗಳು ಗೊತ್ತಿರ್ಬೋದು, ಎಲ್ಲ ಪದಗಳ ಅರ್ಥ ಗೊತ್ತಿರ್ಬೋದು, ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಗೊತ್ತಿರ್ಬೋದು. ಬಟ್ ನೀವು ಬಳಸದೇ ಇದ್ದಾಗ ಅದೆಲ್ಲ ಒಂದು ಕೊಂಪೆ ಥರ ಆಗಿಬಿಡುತ್ತೆ. ಜಸ್ಟ್ ಮಾತಾಡ್ಲಿಕ್ಕಾಗದೇ ಇದ್ದಾಗ ನಿಮಗೆ ಒಂಥರ ಫೀಲ್ ಆಗುತ್ತೆ, ಸೊ ಇಷ್ಟೆಲ್ಲ ಗೊತ್ತಿದ್ದು ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಇದು ಎಲ್ಲರ ಅನುಭವ, ನನ್ನ ಅನುಭವ ಸಹ ಹೌದು. ಎಷ್ಟೋ ಜನ ಟೀಚರ್ಸ್ ಅವರ ಅನುಭವ ಸಹ ಇರುತ್ತೆ ಈ ಥರನೇ. ಸೊ ಮಾತಾಡಲಿಕ್ಕೆ ಗೊತ್ತಿರಬೇಕು. ಸೊ ಮಾತಾಡಲಿಕ್ಕೆ ನೀವು ಕಲಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಈ ಮೆಥಡ್ನ ಫಾಲೋ ಮಾಡಬೇಕು. ಓಕೆ, ಆಲ್ರೈಟ್ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ಥರ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ.
and keep supporting me like this. Thank you so much for watching my video again, and ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ವೀಡಿಯೋಸ್ ನೋಡ್ತಾ ಇಲ್ಲ, ದಯವಿಟ್ಟು ಈ ವಿಡಿಯೋಸನ್ನು ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಶೇರ್ ಮಾಡಿ, ಎಲ್ಲರೂ ವೀಡಿಯೋಸ್ ನೋಡಿ, ಇದರಿಂದ ಎಲ್ಲರಿಗೂ ಉಪಯೋಗ ಆಗಲಿ. ನಾನು ಡೈರೆಕ್ಟಾಗಿ ಖುದ್ದಾಗಿ ನಿಮಗೆ ಮಾತಾಡೋ ಥರ ಹೇಳ್ಕೊಡೋ ಥರ ಇರುತ್ತೆ ಈ ವಿಡಿಯೋ. ಇದೇ ಮೆಥಡನ್ನು ಫಾಲೋ ಮಾಡಿ, ನೀವಾಗೆ ಮಾಡ್ಕೋಬೋದು, ಅಥವಾ ಈ ವಿಡಿಯೋಸನ್ನು ನೋಡಿ. ಈ ವಿಡಿಯೋಸನ್ನು ನಿಮಗೆ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಸನ್ನು ಸ್ಲೋ ಮಾಡಿ ಪಾಸ್ ಮಾಡಿ ನೋಡಿ, ಕಲೀರಿ ಈ ವಿಡಿಯೋಯಿಂದ. ಓಕೆ, ಮುಂದಿನ ವಿಡಿಯೋ ಅಪ್ಲೋಡ್ ಆಗೋವರೆಗೆ ಈ ವಿಡಿಯೋ ಮಾತ್ರ ಅಲ್ಲ, ಮುಂದಿನ ವಿಡಿಯೋ ಅಪ್ಲೋಡ್ ಆಗೋವರೆಗೆ ದಯವಿಟ್ಟು ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ಆ್ಯಂಡ್ ಕೀಪ್ ಎಂಜಾಯಿಂಗ್, ಕೀಪ್ ಲರ್ನಿಂಗ್ ಇಂಗ್ಲೀಷ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಗೇನ್. ಬಾಯ್.